ಹಲೋ ಡಿಯರ್ ಫ್ರೆಂಡ್ಸ್, ನೀವೆಲ್ಲರೂ ಎಸ್ ಎಸ್ ಎಲ್ ಸಿ ಬೋರ್ಡ್ ಎಕ್ಸಾಮಿಗೆ ಪ್ರಿಪೇರ್ ಮಾಡ್ತಾ ಇದ್ದೀರಿ. ಸಾಕಷ್ಟು ರೀತಿಯಲ್ಲಿ ಸ್ಟಡಿ ಮಾಡಿಕೊಂಡು ಇನ್ನು ಎಕ್ಸಾಮಿಗೆ ಫೈನಲ್ ಪ್ರಿಪ್ರೇಷನ್ ಮಾಡಲಿಕ್ಕೆ ಬೆಸ್ಟ್ ಸ್ಟೆಪ್ ಅಂದರೆ ಕ್ವಶನ್ ಪೇಪರ್ಸ್ ಸಾಲ್ವ್ ಮಾಡೋದು. ಕ್ವಶನ್ ಪೇಪರ್ಸ್ ಎಸ್ಪೆಷಲಿ ಎಸ್ ಎಸ್ ಎಲ್ ಸಿ ಬೋರ್ಡದ ಪ್ರೀವಿಯಸ್ ಅಂದರೆ ಮೊದಲಿನ ಹಿಂದಿನ ಎಷ್ಟು ಪ್ರಶ್ನೆ ಪತ್ರಿಕೆಗಳನ್ನು ನೀವು ಪ್ರಾಕ್ಟೀಸ್ ಮಾಡ್ತೀರಾ ಅಷ್ಟು ನೀವು ಪರ್ಫೆಕ್ಟಾಗಿ ಕಾನ್ಫಿಡೆಂಟ್ ಆಗ್ತೀರಾ. ಎಸ್ ಎಸ್ ಎಲ್ ಸಿ ಬೋರ್ಡದ ಒಂದು 8-10 ಕ್ವಶನ್ ಪೇಪರ್ಸನ್ನು ನೀವು ನೋಡಿದರೆ ಸಾಕು, ಪ್ರತಿ ಟಾಪಿಕ್ ಮೇಲೆ ಯಾವ ರೇಂಜದಲ್ಲಿ ಯಾವ ರೀತಿಯಲ್ಲಿ ನಿಮಗೆ ಕ್ವಶನ್ಸ್ ಕೇಳಲಿಕ್ಕೆ ಸಾಧ್ಯ ಇದೆ ಅಂತ ಟೀಚರ್ಸ್ಗಿಂತೂ ಹೆಚ್ಚು ನೀವು ಸ್ಟೂಡೆಂಟ್ಸ್ ಒಂದು ಬೆಸ್ಟ್ ನಾಲೆಜ್ ನಿಮಗೆ ಬರ್ತದೆ. ಸರಿ, ಹಾಗಿದ್ರೆ ಮಲ್ಟಿಪಲ್ ಚಾಯ್ಸ್ದಲ್ಲಿ ಫಸ್ಟ್ ಟಾಪಿಕ್ ಕ್ವಶನ್ ಟ್ಯಾಗ್. ಈ ಕ್ವಶನ್ ಟ್ಯಾಗ್ ಟಾಪಿಕ್ ಮೇಲೆ 2015ರಿಂದ 2023ರವರೆಗೆ ಅಂದರೆ 9 ವರ್ಷ 18 ಕ್ವಶನ್ ಪೇಪರ್ಸ್ ನೋಡಿ. ನಾವು ಸ್ಕೂಲ್ದಲ್ಲಿನೋ ಅಥವಾ ಮತ್ಯಾವುದೋ ಕ್ವಶನ್ ಪೇಪರ್ನ ಪ್ರಾಕ್ಟೀಸ್ ಮಾಡ್ತಾ ಇಲ್ಲ. ಎಸ್ ಎಸ್ ಎಲ್ ಸಿ ಬೋರ್ಡದ 18 ಕ್ವಶನ್ ಪೇಪರ್ಸ್ಗಳನ್ನು ನಾವಿಲ್ಲಿ ಸಾಲ್ವ್ ಮಾಡ್ತಾ ಇದ್ದೀವಿ. ಅದು ನಿಮಗೆ ಬೆಸ್ಟ್ ಒಂದು ಫೈನಲ್ ಟಚ್ ಕೊಡ್ತದ ಮತ್ತು ಬೆಸ್ಟ್ ಕಾನ್ಫಿಡೆನ್ಸ್ ಕೊಡ್ತದ. ಸರಿ, ವೇಗವಾಗಿ ಮತ್ತು ನೇರವಾಗಿ ನಾನು ಯಾವುದೇ ರೀತಿ ಎಕ್ಸ್ಪ್ಲೇನ್ ಮಾಡಲಾರ್ದೆ ನಿಮ್ಗೆ ಕ್ವಶನ್ ಹೇಗಿದೆ ಮತ್ತು ಆನ್ಸರ್ಸ್ ಏನಂತ ಅಷ್ಟು ಹೇಳ್ತಾ ಹೋಗ್ತೇನೆ. ಕ್ವಶನ್ ಟ್ಯಾಗ್ ಹಾಕಲಿಕ್ಕೆ 3 ಮುಖ್ಯ ಸ್ಟೆಪ್ಸ್ಗಳನ್ನು ಯೂಸ್ ಮಾಡ್ತಾ ಇರ್ತೇವೆ. ಫಸ್ಟ್ ಹೆಲ್ಪಿಂಗ್ ವರ್ಬ್ ಯೂಸ್ ಮಾಡೋದು. ನೆಕ್ಸ್ಟ್ ನೀವು ಆ ಸೆಂಟೆನ್ಸ್ ಪಾಸಿಟಿವ್ ಇದೆನಾ ನೆಗೆಟಿವ್ ಇದೆನಾ ನೋಡಿಕೊಂಡು, ಪಾಸಿಟಿವ್ ಸೆಂಟೆನ್ಸ್ ಇದ್ರೆ ನೆಗೆಟಿವ್ ಟ್ಯಾಗನ್ನು ಯೂಸ್ ಮಾಡಬೇಕು, ನೆಗೆಟಿವ್ ಸೆಂಟೆನ್ಸ್ ಇದ್ರೆ ಪಾಸಿಟಿವ್ ಟ್ಯಾಗ್ ಯೂಸ್ ಮಾಡಬೇಕು. ಲಾಸ್ಟ್ ಅಥವಾ ಥರ್ಡ್ ಸ್ಟೆಪ್ ಏನಪ್ಪ ಅಂದ್ರೆ ಅಲ್ಲಿ ಸೂಟೇಬಲ್ ಆಗಿರುವಂಥ ಪ್ರನೌನನ್ನು ಯೂಸ್ ಮಾಡಿಕೊಂಡು ಕ್ವಶನ್ ಮಾರ್ಕ್ ಹಾಕಿದರೆ ಸಾಕು, ಕ್ವಶನ್ ಟ್ಯಾಗ್ ಈಸಿಯಾಗಿ ರೆಡಿ. ಹಾಗಿದ್ರೆ ನಿಮಗೆ ಮಲ್ಟಿಪಲ್ ಚಾಯ್ಸ್ದಲ್ಲಿ ಇರೋದ್ರಿಂದ ನೇರವಾಗಿ ಅಥವಾ ನಿಮ್ಮ ಆನ್ಸರ್ ಮಾಡಲಿಕ್ಕೆ ಇನ್ನೂ ಸ್ವಲ್ಪ ಒಂದು ಸ್ಟೆಪ್ ಈಸಿಯಾಗಿ ರೆಡಿಯಾಗಿರ್ತದೆ. ಸರಿ, 2023 ಜೂನ್ ಕ್ವಶನ್ ಪೇಪರ್ ನೋಡಿದಾಗ ಫಸ್ಟ್ ಕ್ವಶನ್, ಕಿರಣ್ ಲೈಕ್ಸ್ ಕಾಫಿ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇದೆ. ಹೆಲ್ಪಿಂಗ್ ವರ್ಬ್ ಯಾವುದು? ಡೂ ಡಸ್ ಬರಬೇಕು. ಹೀಗಾಗಿ ಡೂ ಡಸ್ ಬರುವಂಥ ಆನ್ಸರ್ಸ್ ಯಾವ್ಯಾವಿದಾವೆ ಅಂತ ನೋಡಿಕೊಂಡ್ರೆ ಎ ಇದೆ, ಸಿ ಇದೆ ಮತ್ತು ಡಿ ಇದೆ. ಇದಂತೂ ಅಲ್ಲ. ನೆಕ್ಸ್ಟ್ ಕ್ವಶನ್ ಏನು ಮಾಡ್ಕೋಬೇಕು? ಹೆಲ್ಪಿಂಗ್ ವರ್ಬ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಡೂ ಅಥವಾ ಡಸ್ ಬರಬೇಕು. ಆಮೇಲೆ ಸೆಂಟೆನ್ಸ್ ಇದು ಪಾಸಿಟಿವ್ ಸೆಂಟೆನ್ಸ್ ಇದೆ. ಆಮೇಲೆ ಥರ್ಡ್ ಪರ್ಸನ್ ಸಿಂಗ್ಯುಲರ್ ನಂಬರ್ ಕಿರಣ್ ಅಂತ ಇದ್ದಾಗ ಡಸ್ ಅಂತ ಹೆಲ್ಪಿಂಗ್ ವರ್ಬ್ ಬರಬೇಕು. ಅದನ್ನು ನೋಡಿಕೊಂಡಾಗ ಡಸ್ ಮತ್ತು ಅದಕ್ಕೆ ನಾಟ್ ಹಾಕಿದಾಗ ಡಸಂಟ್ ಅಂತ ಬರುವಂಥದ್ದನ್ನಷ್ಟೇ ನೋಡ್ಕೊಂಡಿವಿ ಅಂದ್ರೆ ಸೊ ಇದು ಆನ್ಸರ್ ಅಲ್ಲ, ಇದು ಆನ್ಸರ್ ಅಲ್ಲ. ಸೊ ಕಿರಣ್ ಇದಕ್ಕೆ ಸೂಟೇಬಲ್ ಆಗಿ ಕಿರಣ್ ಲೈಕ್ಸ್ ಕಾಫಿ. ಸೂಟೇಬಲ್ ಕ್ವಶನ್ ಟ್ಯಾಗ್ ಈಸ್ ಡಸಂಟ್ ಹಿ. ದಿಸ್ ಈಸ್ ದ ರೈಟ್ ಆನ್ಸರ್. ಸರಿ, ನೆಕ್ಸ್ಟ್ ಏಪ್ರಿಲ್ 2023 ನಿರ್ಮಲಾ ಟ್ರೈಸ್ ಟು ಗೆಟ್ ಗುಡ್ ಮಾರ್ಕ್ಸ್ ಇನ್ ದ ಎಕ್ಸಾಮ್. ಅಗೇನ್ ದಿಸ್ ಈಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ನಿರ್ಮಲಾ ಅಂತ ಥರ್ಡ್ ಪರ್ಸನ್ ಇದೆ. ಸೊ ಡಸಂಟ್ ಶಿ. ಸೊ ಹೆಲ್ಪಿಂಗ್ ವರ್ಬ್ ಡಸಂಟ್ ಇರುವಂಥದ್ದು ಇದು ಅಲ್ಲ, ವಾಸ್ ಅಲ್ಲ, ಡಿಡಂಟ್ ಅಲ್ಲ. ಸೊ ಅಗೇನ್ ಸಿ ಆಪ್ಷನ್ ಇಸ್ ದ ರೈಟ್ ಆನ್ಸರ್, ದಟ್ ಈಸ್ ಡಸಂಟ್ ಶಿ. ನೆಕ್ಸ್ಟ್ ಜೂನ್ 2022 ನೀವೇ ನನಗಿಂತ ಮುಂಚೆನೂ ಆನ್ಸರ್ ಮಾಡ್ತಾ ಹೋಗ್ಬೋದು, ಯಾಕಂದರೆ ಕ್ವಶನ್ ಪೇಪರ್ ಪ್ರಾಕ್ಟೀಸ್ ಇರೋದು ಇದು. ಸರಿ, ಮೇಘ್ನಾ ಈಸ್ ಲುಕಿಂಗ್ ಸ್ಮಾರ್ಟ್ ಆ್ಯಂಡ್ ಅಟ್ರಾಕ್ಟಿವ್ ಟುಡೇ. ದಿಸ್ ಈಸ್ ಸಿಂಪಲ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಇದೆ. ಇಲ್ಲೇ ಹೆಲ್ಪಿಂಗ್ ವರ್ಬ್ ಇದೆ, ಈಸ್. ಸೆಂಟೆನ್ಸ್ ಪಾಸಿಟಿವ್ ಇದೆ, ದಟ್ ಈಸ್ ಈಸಂಟ್. ಮೇಘ್ನಾ ದಟ್ ಈಸ್ ಫೆಮಿನೈನ್ ಜೆಂಡರ್. ಶಿ ಈಸಂಟ್ ಶಿ. ಎಸ್, ದಿಸ್ ಈಸ್ ದ ರೈಟ್ ಆನ್ಸರ್. ಫೋರ್ತ್ ಒನ್, ಏಪ್ರಿಲ್ 2022 ಯುವರ್ ಫ್ರೆಂಡ್ಸ್ ಆರ್ ಕಮಿಂಗ್ ಟು ನೈಟ್. ಹೆಲ್ಪಿಂಗ್ ವರ್ಬ್ ಆರ್ ಅಂತ ಇದೆ, ಪಾಸಿಟಿವ್ ಸೆಂಟೆನ್ಸ್ ಇದೆ, ಆರಂಟ್ ಅಂತ ಆಗಬೇಕು. ಯುವರ್ ಫ್ರೆಂಡ್ಸ್ ಅಂತ ಸಬ್ಜೆಕ್ಟ್ ಇದ್ದಾಗ ಪ್ರನೌನ್ ದೇ ಅಂತ ಬರಬೇಕು. ಆರಂಟ್ ದೇ ಇಸ್ ದ ರೈಟ್ ಆನ್ಸರ್. ಸೊ ಹಿಯರ್ ಇಟ್ ಈಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ 2021 ಸೆಪ್ಟೆಂಬರ್ದಲ್ಲಿ, ಅಂದರೆ ಆವಾಗ ಕೊರೋನಾ ಟೈಮ್ದಲ್ಲಿ 1-2 ಮಂತದು ಲೇಟ್ ಆಯ್ತಲ್ಲ. ಸರಿ, ಸೆಪ್ಟೆಂಬರ್ 2021 ನೋಡಿದಾಗ ದ ಚಿಲ್ಡ್ರನ್ ಆರ್ ಪ್ಲೇಯಿಂಗ್. ಬಹಳ ಸಿಂಪಲ್ ಸೆಂಟೆನ್ಸ್ ಇದೆ. ಆರ್ ಅಂತ ಹೆಲ್ಪಿಂಗ್ ವರ್ಬ್ ಇದೆ. ಆಮೇಲೆ
ಪಾಸಿಟಿವ್ ಸೆಂಟೆನ್ಸ್ ಇದೆ ಆರಂಟ್ ಆಗಬೇಕು. ಚಿಲ್ಡ್ರನ್ ಅಂತ ಇರೋದು ಪ್ಲೂರಲ್ ಫಾರ್ಮ್ದಲ್ಲಿ ಆರಂಟ್ ದೇ. ಸೊ ಬಿ ಇಸ್ ದ ರೈಟ್ ಆನ್ಸರ್. 2021 ಜೂನ್ದಲ್ಲಿ ಅಂದರೆ ಫಸ್ಟ್ ಅದೇ ಪೇಪರ್ ಆಯಿತು. ಅವಾಗ ಒಂದು ಮಂತ್ ಲೇಟಾಗಿ ಎಕ್ಸಾಮ್ ತೆಗೆದುಕೊಂಡ್ರು. ರೀನಾ ಈಸ್ ಲಿವಿಂಗ್ ಟು ನೈಟ್. ಅಗೇನ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಇದೆ. ಈಸ್, ಈಸಂಟ್. ನೆಕ್ಸ್ಟ್ ರೀನಾ, ಶಿ, ಈಸಂಟ್ ಶಿ. ಸೊ ಬಿ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ September 2020, Abhinav scored a goal in the football match. This is ಸಿಂಪಲ್ ಪಾಸ್ಟ್ ಟೆನ್ಸ್. ಸಿಂಪಲ್ ಪಾಸ್ಟ್ ಟೆನ್ಸ್ ಅಂದರೆ ಹೆಲ್ಪಿಂಗ್ ವರ್ಬ್ ಯಾವ್ದು ಬರಬೇಕು? ಡಿಡ್ ಅಂತ ಬರಬೇಕು. ಸರಿ, ಪಾಸಿಟಿವ್ ಸೆಂಟೆನ್ಸ್ ಇದೆ ಡಿಡಂಟ್. ಅಭಿನವ್ ದಟ್ ಈಸ್ ಹಿ. ಡಿಡಂಟ್ ಹಿ ಇಸ್ ದ ರೈಟ್ ಆನ್ಸರ್. ಸೊ ನಮಗಿಲ್ಲಿರುವಂಥ ಆಪ್ಷನ್ಸ್ಗಳಲ್ಲಿ ದಟ್ ಈಸ್ ಎ ಇಸ್ ದ ರೈಟ್ ಆನ್ಸರ್. April 2020, rockets carry satellites and people into space. So here ರಾಕೆಟ್ಸ್ ಕ್ಯಾರಿ, ದಿಸ್ ಈಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇದೆ. ಹಾಗಾಗಿ ಹೆಲ್ಪಿಂಗ್ ವರ್ಬ್ ಡೂ ಡಸ್ ಬರಬೇಕು. ಇದು ರಾಕೆಟ್ಸ್ ಅಂತ ಪ್ಲೂರಲ್ ಇದ್ದಾಗ ಡೂ ಅಂತ ಹೆಲ್ಪಿಂಗ್ ವರ್ಬ್ ಯೂಸ್ ಮಾಡಬೇಕು. ನೆಗೆಟಿವ್ ಮಾಡಿದಾಗ ಡೋಂಟ್. ರಾಕೆಟ್ಸ್ ಅಂತ ಪ್ಲೂರಲ್. ಸೊ ದ ಆನ್ಸರ್ ಈಸ್ ಡೋಂಟ್ ದೇ. ದಿಸ್ ಈಸ್ ದ ರೈಟ್ ಆನ್ಸರ್. ಗಾಟ್? ನೆಕ್ಸ್ಟ್ ಕ್ವಶನ್ ಪೇಪರ್ಸ್ ನೋಡೋಣ. ಸೊ ಹಿಯರ್ June 2019, the Constitution is a fundamental document. ಹೆಲ್ಪಿಂಗ್ ವರ್ಬ್ ಈಸ್ ರೆಡಿ ಇದೆ. ನಿಮಗೆ ಹೆಲ್ಪಿಂಗ್ ವರ್ಬ್ ಅಲ್ಲಿ ಇದ್ದರೆ ಬಹಳ ಸಿಂಪಲ್ ಆಗ್ತದೆ. ಹೆಲ್ಪಿಂಗ್ ವರ್ಬ್ ಇಲ್ಲ ಅಂದರೆ ಎರಡೇ ಚಾನ್ಸು, ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಸಿಂಪಲ್ ಪಾಸ್ಟ್ ಟೆನ್ಸ್. ಅವಾಗ ಮೇನ್ ವರ್ಬ್ ನೋಡಿಕೊಂಡು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇದ್ದರೆ ಡೂ ಡಸ್ ಹೆಲ್ಪಿಂಗ್ ವರ್ಬನ್ನು ಹಾಕಿರಬೇಕು. ಸಿಂಪಲ್ ಪಾಸ್ಟ್ ಟೆನ್ಸ್ ಇದ್ದರೆ ಒಂದೇ ಹೆಲ್ಪಿಂಗ್ ವರ್ಬ್ ದಟ್ ಈಸ್ ಡಿಡ್. ಸರಿ, ಇದು ಈಸ್ ಅಂತ ಹೆಲ್ಪಿಂಗ್ ವರ್ಬ್ ಇದೆ. ಸೊ ಹೀಗಾಗಿ ನೆಗೆಟಿವ್ ಮಾಡಿಕೊಂಡಾಗ ಈಸಂಟ್ ಅಂತ ಆಯಿತು. ಕಾನ್ಸ್ಟಿಟ್ಯೂಷನ್ ಅಂತಂದ್ರೆ ಇಟ್ ಅಂತ. ಸೊ ದಟ್ ಈಸ್ ಈಸಂಟ್ ಇಟ್. ಬಿ ಇಸ್ ದ ರೈಟ್ ಆನ್ಸರ್. March 2019, he was intelligent and honest. He was an intelligent and honest. ಸೊ ವಾಸ್ ಅಂತ ಇಲ್ಲಿ ಹೆಲ್ಪಿಂಗ್ ವರ್ಬ್ ರೆಡಿ ಇದೆ ನಮಗೆ. ವಾಸಂಟ್ ಪ್ರನೌನ್ ಅಲ್ಲೇ ರೆಡಿ ಇದೆ. ವಾಸಂಟ್ ಹಿ. That is B is the right answer. June 2018, the students have come back from the tour. The students have come back. Here the helping verb is have, that is present perfect tense. Have, that negative sentence haven't. The students, that is they. Haven't they. Haven't they. Yes, here that is B is the right answer. ನೆಕ್ಸ್ಟ್ ಮಾರ್ಚ್ 2018, 12ನೇ ಕ್ವಶನ್ ಪೇಪರ್ಸ್. ನಾವು ನೋಡಿ 5 ನಿಮಿಷದಲ್ಲಿ ಒಂದಿಷ್ಟು ಕ್ವಶನ್ ಪೇಪರ್ಸ್, ನೀವು ಇಷ್ಟು ಕ್ವಶನ್ ಪೇಪರ್ಸ್ ನೀವು ಸಾಲ್ವ್ ಮಾಡಿದರೆ ನಿಮಗೆ ಬಹಳ ಈಸಿ ಆಗಿಬಿಡ್ತದೆ. ಸರಿ, ಗೋಪಿ ಬ್ರೋಕ್ ದ ಗ್ಲಾಸ್. ಓಕೆ, ಈಗ ಹೆಲ್ಪಿಂಗ್ ವರ್ಬ್ ಇಲ್ಲದೆ ಇದ್ದಾಗ ಇಂಥ ಸೆಂಟೆನ್ಸ್ ಬಂದಾಗ ಒಂಚೂರು ಅಲರ್ಟ್ ಆಗಿರಬೇಕು. ಇದು ಸಿಂಪಲ್ ಪಾಸ್ಟ್ ಟೆನ್ಸ್ ಇದೆ. ಆಗಲೇ ಹೇಳಿದ್ದೆ ಡಿಡ್ ಹೆಲ್ಪಿಂಗ್ ವರ್ಬ್ ದಟ್ ಈಸ್ ಡಿಡಂಟ್. ಗೋಪಿ ಹಿ, ಡಿಡಂಟ್ ಹಿ. ಹಿಯರ್ ಡಿ ಇಸ್ ದ ರೈಟ್ ಆನ್ಸರ್. ಮತ್ತು ನೀವೇನಾದರೂ ಎಕ್ಸಾಮ್ದಲ್ಲಿ ಸರ್ ಆನ್ಸರ್ ಯಾವ ರೀತಿ ಮಾಡಿದ್ದಾರೆ ನಾವು ಅದೇ ರೀತಿ ಆನ್ಸರ್ ಮಾಡಬೇಕಂತ ಈ ಥರ ನೀವು ರೌಂಡ್ ಹಾಕಿ ಮಾಡೋದಿಲ್ಲ. ಮತ್ತು ನಾನು ಹಾಗೆ ನಿಮಗೆ ಹೈಲೈಟಾಗಿ ತೋರಿಸ್ತಾ ಇದ್ದೀನಿ. ನೀವು ಕ್ವಶನ್ ಪೇಪರ್ದಲ್ಲಿ ಈ ಥರ ನೋಡಿಕೊಂಡು ಆನ್ಸರ್ ಪೇಪರ್ದಲ್ಲಿ ನೀವು ಅದರ ಆಪ್ಷನ್ ಸಮೇತ ಡಿ ಇದ್ದರೆ ಡಿ, ಬಿ ಇದ್ದರೆ ಬಿ ಅಂತ ಹಾಕಿ ಆಪ್ಷನ್ ಸಮೇತ ಕ್ವಶನ್ ನಂಬರು ಅದರ ಆಪ್ಷನ್ನು ಹಾಕಿ ಆನ್ಸರ್ ಬರಿಬೇಕಾಗ್ತದೆ. ಸರಿ, ಓಕೆ. ನೆಕ್ಸ್ಟ್ ಕ್ವಶನ್ ಪೇಪರ್ಸ್ ನೋಡೋಣ. June 2017, she is very brilliant. Is, she, isn't she. That is A is the right answer. ನೋಡಿ, ಸರಳವಾಗಿ ಪಟ್ ಅಂತ ನೀವು 18 ಕ್ವಶನ್ ಪೇಪರ್ಸ್ ಒಂದೊಂದು ವರ್ಷ ಕೇಳಿಲ್ಲ ಅಂದ್ರೆ 17 ಇರ್ಬೋದು, ಕೆಲವೊಮ್ಮೆ 10 ಇರ್ಬೋದು, 8 ಇರ್ಬೋದು. ಒಟ್ಟಾರೆ ನಾವು 2015ರಿಂದ 2023ವರೆಗಿನ ಎಲ್ಲ ಕ್ವಶನ್ ಪೇಪರ್ಸನ್ನು ಯಾವ್ಯಾವ ವರ್ಷಕ್ಕೆ ಕೇಳಿದರೆ ಎಲ್ಲವನ್ನು ಇಲ್ಲಿ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾ ಹೋಗ್ತಾ ಇದ್ದೀವಿ. April 2007, ಶೀಲಾ ಡಸಂಟ್ ಟಾಲರೇಟ್ ಎನಿ ಮಿಸ್ಟೇಕ್ಸ್. ಡಸಂಟ್ ಅಂತ ಅಲ್ಲಿ ಹೆಲ್ಪಿಂಗ್ ವರ್ಬ್ ಕೊಟ್ಟಿದ್ದಾರೆ. ನಾವು ಪಾಸಿಟಿವ್ ಟ್ಯಾಗನ್ನು ಮಾಡಬೇಕೀಗ. ಸೊ ಹಾಗಾಗಿ ಡಸ್ ಶಿ. ಬಿ ಇಸ್ ದ ರೈಟ್ ಆನ್ಸರ್. June 2000, ನೋಡಿ 15ನೇ ಕ್ವಶನ್ ಪೇಪರಿಗೆ ಬರ್ತಾ ಇದ್ದೀವಿ ನಾವು. June 2016, ದ ಓಲ್ಡ್ ಮ್ಯಾನ್ ಸ್ಯಾಟ್ ಅಂಡರ್ ಅ ಟ್ರೀ ಟು ರೆಸ್ಟ್. ಹೆಲ್ಪಿಂಗ್ ವರ್ಬ್ ಇಲ್ಲ, ಸ್ಯಾಟ್ ಅಂತ ಪಾಸ್ಟ್ ಟೆನ್ಸ್ ಇದೆ. ಹಾಗಿದ್ರೆ
ಡಿಡ್ ಅಂತ ಹೆಲ್ಪಿಂಗ್ ವರ್ಬ್ ಅಂತ ಇದ್ಕೊಂಡು ಓಲ್ಡ್ ಮ್ಯಾನ್ ಹಿ, ಡಿಡಂಟ್ ಹಿ, ಸೊ ಹಿಯರ್ ಶಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಏಪ್ರಿಲ್ 2016 16ನೇ ಕ್ವಶನ್ ಪೇಪರಿಗೆ ಬರ್ತಾ ಇದ್ದೀವಿ. ಸತೀಶ್ ಈಸ್ ನಾಟ್ ಇಂಟ್ರೆಸ್ಟೆಡ್ ಇನ್ ಮ್ಯೂಸಿಕ್. ಇಲ್ಲೇ ಸೆಂಟೆನ್ಸ್ ಅಲ್ಲಿನ ಕೊಟ್ಬಿಟ್ಟಿದ್ದಾರೆ ಈಸ್ ನಾಟ್. ಸೆಂಟೆನ್ಸ್ ನೆಗೆಟಿವ್ ಇದೆ, ನಾವು ಪಾಸಿಟಿವ್ ಟ್ಯಾಗನ್ನು ಯೂಸ್ ಮಾಡಬೇಕು. ಈಸ್ ಹಿ, ದಟ್ ಈಸ್ ಶಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಜೂನ್ 2015 ಒಂದೇ ನಮ್ಮ ಕ್ವಶನ್ ಪೇಪರ್ ಸಿಕ್ಕಿರೋದು, ಅಂದರೆ 18 ಅಂತ ಆಗಿಲ್ಲ, 17 ಕ್ವಶನ್ ಪೇಪರ್ಸ್ ನಿಮಗೆ ಸಿಗ್ತಾ ಇರೋದು. ಸರಿ, ಗೋಪಾಲ್ ಬಾಟ್ ಸಮ್ ಸ್ವೀಟ್ಸ್ ದಿಸ್ ಮಾರ್ನಿಂಗ್. ಸೊ ಹಿಯರ್ ಸಿಂಪಲ್ ಪಾಸ್ಟ್ ಟೆನ್ಸ್ ಹೆಲ್ಪಿಂಗ್ ವರ್ಬ್ ನೋಡಿ ಗೊತ್ತಾಗ್ಬಿಡ್ತದ. ಹೆಲ್ಪಿಂಗ್ ವರ್ಬ್ ಡಿಡ್ ಬರಬೇಕು, ಗೋಪಾಲ್ ಹಿ ಪ್ರನೌನ್ ಬರೋದು. ಸೊ ಡಿಡಂಟ್ ಹಿ, ಸೊ ಹಿಯರ್ ಸಿ ಇಸ್ ದ ರೈಟ್ ಆನ್ಸರ್. ಸೊ ಈ ರೀತಿಯಾಗಿ ನಿಮಗೆ ಎಷ್ಟು ಕ್ವಶನ್ ಪೇಪರ್ಸ್ ಬಿಡಿಸ್ತೀರಾ, ಫಸ್ಟ್ ಸ್ಟಡಿ ಮಾಡಬೇಕು ಕ್ವಶನ್ ಟ್ಯಾಗ್ ಹೇಗೆ ಹಾಕಬೇಕಂತ. ನೆಕ್ಸ್ಟ್ ಎಷ್ಟು ಕ್ವಶನ್ ಪೇಪರ್ಸ್ ನೀವು ಸಾಲ್ವ್ ಮಾಡ್ತೀರಾ ಅಷ್ಟು ನಿಮ್ಮ ಕಾನ್ಫಿಡೆಂಟ್ ಬಂದ್ಬಿಡ್ತದೆ. ಈಗ ನೀವು ಸ್ಟಡಿ ಮಾಡಿದ ನಂತರ ಇಷ್ಟು 17 ಬೋರ್ಡ್ ಎಕ್ಸಾಮ್ದು ಕ್ವಶನ್ ಪೇಪರ್ಸನ್ನು ಸಾಲ್ವ್ ಮಾಡಿದಾಗ ನಿಮ್ಗೊಂದು ತಲೆಯಲ್ಲಿ ಒಂದು ಸಣ್ಣ ಐಡಿಯಾ ಬಂದ್ಬಿಡ್ತದೆ. ಏನಪ್ಪ ಅಂದರೆ, ನನಗೆ ಕ್ವಶನ್ ಪೇಪರ್ಸ್ 17 ಕ್ವಶನ್ ಪೇಪರ್ಸ್ ನಾನು ಈಗ ಯೂಸ್ ಮಾಡಿದ್ರು ಅಥವಾ ಸಾಲ್ವ್ ಮಾಡಿದ್ರು ಯಾವುದು ಡಿಫಿಕಲ್ಟ್ ಅನಿಸಿಲ್ಲ. ಕ್ವಶನ್ ಪೇಪರ್ ಸಾಲ್ವ್ ಮಾಡುವಂಥ ಒಂದು ರೇಂಜ್ ಅಥವಾ ಯಾವ ರೀತಿ ಕ್ವಶನ್ಸ್ ಕೇಳ್ತಾರೆ ಕ್ವಶನ್ ಟ್ಯಾಗ್ದಲ್ಲಿ ಅನ್ನೋದು ನಿಮ್ಗೆ ಈಸಿ ಆಗ್ತದೆ. ಸರಿ, ನಿಮಗೆ ಈ ಕ್ರಶ್ ಪುಸ್ತಕದಲ್ಲಿನೂ ಸಹಿತ ಎಲ್ಲ ಕ್ವಶನ್ ಪೇಪರ್ಸ್ಗಳನ್ನು ಸಾಲ್ವ್ ಮಾಡಿದ್ದೇವೆ, ಕೊಟ್ಟಿದ್ದೇವೆ. ಬೇಕಿದ್ರೂ ಸಹಿತ ಈ ಬುಕ್ಸನ್ನು ತೆಗೆದುಕೊಳ್ಬೋದು. ಓಕೆ, ಥ್ಯಾಂಕ್ ಯು.